ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆಯಡಿ ಭಜಚಕ್ರದ ಕೊನೆಯ ಅಥವಾ 12ನೇ ಮನೆಯಾದ ಮೀನರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಜೂನ್ 2ನೇ ತಾರೀಕಿನಂದು ಜೂನ್ 2, 2026ರಂದು ಗುರುಗ್ರಹವು ಮೀನರಾಶಿಗೆ ಅಧಿಪತಿಯಾದ ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶನ ಪಡಿತಾ ಇದೆ. ಇದುವರೆಗೂ ಮೀನರಾಶಿಗೆ ಗುರುಬಲ ಇರಲಿಲ್ಲ, 4ನೇ ಮನೆಯಲ್ಲಿ ಗುರು ಇತ್ತು. ಈಗ ಪಂಚಮ ಸ್ಥಾನಕ್ಕೆ ಉಚ್ಚ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯು ಉಚ್ಚ ಸ್ಥಾನವನ್ನು ಅಲಂಕರಿಸೋದ್ರಿಂದ ಮೀನರಾಶಿಗೆ ಎಲ್ಲಿಲ್ಲದ ಫಲ, ಮೀನರಾಶಿಗೆ ಏನು 12 ಮನೆಯಲ್ಲಿ 12 ಭಾವಗಳಲ್ಲಿ 12 ರಾಶಿಗಳಲ್ಲಿ ಅದ್ಭುತವಾದ ಫಲ ಮೀನರಾಶಿಗೆ 100ಕ್ಕೆ 100ರಷ್ಟು ಶುಭ ಫಲಗಳನ್ನ ನಾವು ನೋಡ್ಬೋದಾಗಿದೆ. ಎಕ್ಸೆಪ್ಟ್ ರಾಶಿಯಲ್ಲಿ ಶನಿ ಇದೆ ಅನ್ನೋದು ಒಂದು ಬಿಟ್ರೆ, ಅದರಲ್ಲಿ ಪ್ರಮುಖವಾಗಿ ಪಂಚಮ ಭಾವಕ್ಕೆ ಪ್ರವೇಶವನ್ನ ಮಾಡ್ತಾ ಇದೆ. ಮೀನರಾಶಿಯವರಿಗೆ ಎಲ್ಲ ಇದುವರೆಗೂ ಅಡೆತಡೆ ಇದ್ದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೀತವೆ. ಇವರ ಬಯಕೆಗಳು ಹಾಗೆ ಇವರ ಮನೋಕಾಮನೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದು.